ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಹೋದಾಗ ಖಾನಾವಳಿ ಅಂತ ಹೋಟೆಲ್ಗಳಲ್ಲಿ ವಿಶೇಷವಾದ ರೊಟ್ಟಿಯನ್ನು ಮಾಡ್ತಾರೆ. ನಾವು ಅದನ್ನು ಟೇಸ್ಟ್ ಮಾಡಿದ್ದೀವಿ. ಇವತ್ತು ನಾನು ಅದನ್ನು ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಮಾಮೂಲಿ ರೊಟ್ಟಿ ಮಾಡುವಾಗ ಅನ್ನ ಅಥವಾ ಗಂಜಿ ಮಾಡಿಕೊಂಡು ಮತ್ತು ಹಿಟ್ಟು ಉಕ್ಕಿಸ್ಕೊಂಡು ರೊಟ್ಟಿ ಮಾಡ್ತೀವಿ. ಅದಕ್ಕೆ ಮಸಾಲೆ ಹಾಕ್ತೀವಿ ಅಲ್ವಾ. ಅವರು ಸೌತೆಕಾಯಿ ಸೊಪ್ಪುಗಳನ್ನೆಲ್ಲ ಹಾಕ್ತಾರೆ. ನಾವು ಸಬ್ಸಿಗೆ ಸೊಪ್ಪು, ಈರುಳ್ಳಿ, ತೆಂಗಿನಕಾಯಿ ಎಲ್ಲ ಹಾಕಿ ಮಾಡ್ತಾಯಿದ್ವು. ಆದರೆ ಇವತ್ತು ನಾನು ಅವ್ರ ಥರನೇ ಸೌತೆಕಾಯಿ ಹಾಕಿತಾಯಿದ್ದೀನಿ. ಜೊತೆಗೆ ನಮ್ಮ ಮನೆಯಲ್ಲೇ ಸಿಕ್ಕಿದ್ದಂಥ ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿ ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಧಾರವಾಡ ಕಡೆ ಮಾಡುವಂಥ ಒಂದು ಶೇಂಗಾ ಚಟ್ನಿ, ಕೆಂಪು ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ನಾವು ಈ ಚಟ್ನಿ ಮಾಡುವಾಗ ಟೊಮೊಟೊ ಹಾಕಿ ಮಾಡಲ್ಲ. ಇದು ವಿಶೇಷ ಏನಂದರೆ ಈ ಚಟ್ನಿಗೆ ಟೊಮೊಟೊ ಹಾಕಿ ಮಾಡ್ತಾರೆ. ಫ್ರೆಂಡ್ಸ್, ನಾನು ಇಷ್ಟು ವಿಷಯ ಮಾತಾಡೋದ್ರೊಳಗೆ ಚಟ್ನಿಗೆ ಅರ್ಧ ಹುರಿದೇ ಆಗಿಬಿಟ್ಟಿದೆ. ಇದೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಫಸ್ಟು ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 1 ಕಪ್ಪಷ್ಟು ಅಂದರೆ 100 ಗ್ರಾಮಷ್ಟು ಕಡಲೆಕಾಯಿ ಬೀಜ ಹಾಕಿ ಹುರ್ಕೊಂಡು, ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಥರದ ಮೆಣಸಿನ್ಕಾಯಿ ಹಾಕಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ 10, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10-12 ಹಾಕಿದ್ದೀನಿ. ಇದು ಗಾಂಧಾರಿ ಮೆಣಸು ಅಂತಾರೆ, ಚುರುಕು ಮೆಣಸು ಅಂತಾರೆ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಒಂದು ಪ್ಲೇಟ್ ಶಿಫ್ಟ್ ಮಾಡ್ಕೊಳ್ಬೇಕು. ತಣ್ಣಗಾಗಿಬಿಡಬೇಕು. 4 ಜಾಮ್ ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಸಣ್ಣಗೆ ಹೆಚ್ಕೊಂಡು ಸಾಫ್ಟಾಗಿ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಮತ್ತು ಟೊಮೊಟೊನ ಎಣ್ಣೆಯಲ್ಲಿ ಬಾಡಿಸುವಾಗ ಅಂದರೆ ಫ್ರೈ ಮಾಡುವಾಗ ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ. ಇವತ್ತು ನಾನು ಒಂದು ವಿಷಯ ಹೇಳಬೇಕು ಅಂತ ಇದ್ದೀನಿ. ನಾವು ದೇವಸ್ಥಾನಗಳಿಗೆ ಹೋದಾಗ ದೇವರ ದರ್ಶನ ಮಾಡ್ತೀವಿ, ಆಮೇಲೆ ಪ್ರದಕ್ಷಿಣೆ ಹಾಕ್ತೀವಿ. ಇದೆಲ್ಲ ದೇವರ ಆರಾಧನೆಯ ಒಂದು ಭಾಗ. ಹೌದು, ಅದೇ ಥರ ಪ್ರದಕ್ಷಿಣೆ ಮಾಡೋದು ನಾವು ತಿಳಿದನೇ ಮಾಡಿರೋ ಪಾಪ ನಾಶ ಆಗುತ್ತೆ ಅಂತ ಒಂದು ನಂಬಿಕೆ. ಈಗ ಟೊಮೊಟೊ ಸಾಫ್ಟಾಗಿ ಬೆಂದಿದೆ. ಇದನ್ನು ಸಹ ಪ್ಲೇಟ್ಗೆ ಹಾಕಿ ತಣ್ಣಗೆ ಇಡಬೇಕು. ಹುರಿದಿದ್ದ ಪದಾರ್ಥಗಳು ತಣ್ಣಗಾಗಿದ್ದಾವೆ. ಅದನ್ನು ಮಿಕ್ಸಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು ಫಸ್ಟು. ಆಮೇಲೆ ಟೊಮೊಟೊನೂ ಹಾಕಿ ನೈಸಾಗಿ ರುಬ್ಕೋಬೇಕು. ನೋಡಿ, ಈಗ ಖಾನಾವಳಿಯ ಶೇಂಗಾ ಚಟ್ನಿ ಆಗಿದೆ. ಇದೊಂದು ಪುಟ್ಟ ಬಾಣಲಿಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಹಿಂಗು ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿಟ್ಬಿಟ್ಟು ರೊಟ್ಟಿ ಮಾಡ್ತಾ ನಾವು ಪ್ರದಕ್ಷಿಣೆ ವಿಚಾರನ ಮಾತಾಡೋಣ. 1 ಸೌತೆಕಾಯಿ, 1 ಈರುಳ್ಳಿ, 1 ಕಟ್ಟು ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಅರ್ಧ kg ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದರ 5 ರೊಟ್ಟಿ ಆಗುತ್ತೆ. ಎಲ್ಲ ಹೆಚ್ಚಿಟ್ಕೊಂಡಿರೋ ತರಕಾರಿ ಸಾಮಾನುಗಳನ್ನ ಹಾಕಿ ಅದಕ್ಕೆ ಸ್ವಲ್ಪ ಹೆಚ್ಚಿರೋ ಕರಿಬೇವಿನ ಸೊಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪ್ರದಕ್ಷಿಣೆ ವಿಷಯದಲ್ಲಿ ನಮಗೆ ತಿಳಿದೇ ಇರೋಂಥ ಎಷ್ಟೋ ವಿಷಯಗಳಿದೆ. ಹನುಮಂತನಿಗೆ 3 ಬಾರಿ, ಗಣಪತಿಗೆ 4 ಬಾರಿ, ಸೂರ್ಯದೇವರಿಗೆ 7 ಬಾರಿ ಪ್ರದಕ್ಷಿಣೆ ಹಾಕಬೇಕಂತೆ. ಅದೇನೇ ಇರಲಿ, ದೇವಸ್ಥಾನದ ಮಹಾದ್ವಾರ ದಾಟಿ ಒಳಗೆ ಕಾಲಿಡ್ತಿದ್ದಂಗೆ ನಮ್ಮ ದೇಹ ಹಾಗೂ ಮನಸ್ಸನ್ನು ಪಾಸಿಟಿವ್ ವೈಬ್ಸ್ ಅಂದರೆ ಅಲ್ಲಿ ದೇವಸ್ಥಾನ ಇರೋಂಥ ಧನಾತ್ಮಕ ತರಂಗಗಳು ಅಂತೀವಲ್ಲ, ಪಾಸಿಟಿವ್ ಎನರ್ಜಿ, ಅದು ಪ್ರವೇಶಿಸೋದಂತೂ ಗ್ಯಾರಂಟಿ ಅಲ್ವಾ. ಅದಕ್ಕೆ ದರ್ಶನ, ಪೂಜೆ, ಪ್ರದಕ್ಷಿಣೆ ಎಲ್ಲ ಮುಗಿದಾದ ಮೇಲೆ ಸಾಮಾನ್ಯವಾಗಿ ಎಲ್ಲರೂ 5-10 ನಿಮಿಷ ಅಲ್ಲೇ ದೇವಸ್ಥಾನದ ಪ್ರಾಂಗಣದಲ್ಲೇ ಕೂತ್ಕೊಂಡು ಆಮೇಲೆ ಬರ್ತೀವಿ. ಇಂಥ ಶಕ್ತಿ ದೇವಸ್ಥಾನಕ್ಕೆ ಹೋದ ವ್ಯಕ್ತಿಯಿಂದ ಮನೆಗೂ ಬರುತ್ತೆ. ಅದಕ್ಕಾಗಿ ಆಗಾಗ ದೇವಸ್ಥಾನಗಳಿಗೆ ಹೋಗುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು. ಈಗಿನ ಜನ್ರೇಷನ್ನವರಲ್ಲಿ ಈ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು. ಫ್ರೆಂಡ್ಸ್, ಪ್ಲೇನ್ ರೊಟ್ಟಿ ಮಾಡೋದಕ್ಕಿಂತ ಈ ಥರ ತರಕಾರಿಗಳನ್ನೆಲ್ಲ ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮತ್ತು ಮಕ್ಕಳಿಗೂ ಸೊಪ್ಪು ತರಕಾರಿಗಳನ್ನ ತಿನ್ನೋದಕ್ಕೆ ಒಂದು ಅವಕಾಶ ಆಗುತ್ತೆ. ಈಗ ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಅಗತ್ಯ ಇದ್ದರೆ ಸ್ವಲ್ಪ ಮಾತ್ರ ಹಾಕ್ಕೊಳ್ಬೇಕು. ಏಕೆಂದರೆ ಈರುಳ್ಳಿ, ಸೊಪ್ಪು, ಸೌತೆಕಾಯಿ ಹಾಕಿರೋದ್ರಿಂದ ನೀರು ಜಾಸ್ತಿ ಬೇಕಾಗಲ್ಲ. ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ನಾವು ಉಂಡೆಗಳು ಮಾಡಿಕೊಂಡು ಒಂದು ರೊಟ್ಟಿ ಪೇಪರ್ ಬರುತ್ತೆ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ರೊಟ್ಟಿನ ತಟ್ಟಿ
ಎಷ್ಟು ತೆಳುಗೆ ಬೇಕೋ ಅಷ್ಟು ತೆಳುಗೆ ಮಾಡ್ಕೊಳ್ಬೋದು. ಮತ್ತು ಕರಿಬೇವು ಸೊಪ್ಪನ್ನ ನಾನು ತಲೆಗೆ ಹಾಕ್ಕೊಳ್ಳೋ ಮಸಾಲೆ ಎಣ್ಣೆಗೂ ಕೂಡ ಉಪಯೋಗಿಸ್ತೀನಿ. ಕಣ್ಣಿಗೆ ತುಂಬ ಒಳ್ಳೆಯದು, ತಲೆ ಕೂದಲು ಬೆಳವಣಿಗೆಗೂ ತುಂಬ ಒಳ್ಳೆಯದು. ಈಗ ಕಾದಿರೋ ತವ ಮೇಲೆ ರೊಟ್ಟಿಯನ್ನು ಹಾಕಿ ರೊಟ್ಟಿ ಪೇಪರ್ನ ನಿಧಾನವಾಗಿ ತೆಗಿಬೇಕು. ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ 2 ನಿಮಿಷ ಹಾಗೆ ಬೇಯಿಸಿ. ಈಗ ತಿರುಗಿಸಿ ಹಾಕಿ ಮತ್ತೆ 2 ನಿಮಿಷ ಬೇಯಿಸಬೇಕು. ನೋಡಿ, ಈಗ ರೊಟ್ಟಿ ಆಗಿದೆ. ಇದಕ್ಕೆ ಚಟ್ನಿ ಮತ್ತು ಮೊಸರು ಅಥವಾ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ. ಫ್ರೆಂಡ್ಸ್, ವಿಡಿಯೋ ಮತ್ತು ನಾನು ಹೇಳಿರೋ ವಿಚಾರ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.